ಹೆಲೋ ಎವ್ರಿವನ್, ವೆಲ್ಕಮ್ ಟು ಅಶ್ವಮೇಧ IAS. ನಾನು ಭರತ್. ಇಂಗ್ಲಿಷ್ ಗ್ರಾಮರ್ನ ಈ ಒಂದು ಚಾಪ್ಟರ್ ವೈಸ್ ಕ್ಲಾಸಿಫಿಕೇಶನ್ನ ಮಾಡೋದಕ್ಕೆ ಇಲ್ಲಿ ನಿಂತಿದ್ದೀನಿ. ಸೊ ಇವತ್ತಿಂದ ಈ ಒಂದು ಕ್ರ್ಯಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಇದರಲ್ಲಿ ಇಂಗ್ಲಿಷ್ ಗ್ರಾಮರ್ನಲ್ಲಿ 4 ಇಂಪಾರ್ಟೆಂಟ್ ಚಾಪ್ಟರ್ಸ್ನ ನಾವು ಐಡೆಂಟಿಫೈ ಮಾಡ್ಬೋದು, ವರ್ಗಾಯಿಸ್ಬೋದು. ಯಾವ ಥರ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು, ಕೋರ್ ಗ್ರಾಮರ್ ಅಂತ ಇದೆ. ಈ ಕೋರ್ ಗ್ರಾಮರಲ್ಲಿ ಇರುವಂತಹ ಚಾಪ್ಟರ್ಸ್ ಯಾವ್ಯಾವು? ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್, ಕ್ವೆಶನ್ ಟ್ಯಾಗ್ಸ್. ನಾನು ಯಾವಾಗಲೂ ಸ್ಪೆಸಿಫೈ ಮಾಡಿ ಯಾವಾಗಲೂ ಹೇಳ್ತಿರೋ ಹಾಗೆ ಇದರಿಂದ ಕ್ವೆಶನ್ಸ್ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ನಾನು ಈ ಒಂದು ಕೋರ್ಸ್ನ HYTsನ ಮುಖಾಂತರ ಡಿಸೈನ್ ಮಾಡಿದ್ದೀನಿ. ಅಂದರೆ ಇದರಲ್ಲಿ ನಿಮಗೆ ಜಾಸ್ತಿ ಸ್ಕೋರ್ ಮಾಡೋ ಅಂತಹ ಅವಕಾಶಗಳು ಜಾಸ್ತಿ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ಲಾಸಸ್ನ ತಗೊಂಡು ಬಂದಿದ್ದೀನಿ ಇಂಗ್ಲಿಷ್ ಗ್ರಾಮರಲ್ಲಿ. ಆ್ಯಂಡ್ ಎರಡನೇದಾಗಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್. ನೀವು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ನೋಡ್ಬೋದು, ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ನೋಡ್ಬೋದು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೋಡ್ಬೋದು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲ್ಯಾಟಿವ್ ಡಿಗ್ರಿ ಅಂತ ಏನೇನೋ ಬರುತ್ತೆ, ಅದೆಲ್ಲ ಹೇಳ್ಕೊಡೋಣ. ಆಮೇಲೆ ಸೆಂಟೆನ್ಸ್ ಟೈಪ್ಸ್ ಬರುತ್ತೆ, ಯಾವುದು ಸಿಂಪಲ್ ಟೈಪ್ಸ್, ಕಾಂಪೌಂಡ್ ಟೈಪ್ಸ್, ಕಾಂಪೌಂಡ್ ಸೆಂಟೆನ್ಸ್, ಈ ತರ ಒಂದು ಕ್ವೆಶನ್ಸ್ ಎಲ್ಲ ಇದರಲ್ಲಿ ಕವರ್ ಆಗುತ್ತೆ ನಿಮಗೆ. ಆ್ಯಂಡ್ ಅತಿ ಇಂಪಾರ್ಟೆಂಟ್ ಆಗಿ ವೊಕ್ಯಾಬುಲರಿ ಮತ್ತೆ ವರ್ಡ್ ಯೂಸೇಜ್. ಈ ವೊಕ್ಯಾಬುಲರಿಯಲ್ಲಿ ಸಿನಾನಿಮ್ಸ್ ಬರುತ್ತೆ, ಅಂದ್ರೆ ಸಮನಾರ್ಥಕ ಪದ ಬರುತ್ತೆ, ಆಂಟೋನಿಮ್ಸ್ ಬರುತ್ತೆ, ಅಂದ್ರೆ ವಿರುದ್ಧಾರ್ಥಕ ಪದಗಳು, ಈಡಿಯಮ್ಸ್ ಅಂಡ್ ಫ್ರೇಸಸ್ ಅಂದ್ರೆ ನುಡಿಗಟ್ಟುಗಳು, ಮತ್ತೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಗೇನ್ ಬಿಲಾಂಗ್ಸ್ ಟು ವೊಕ್ಯಾಬುಲರಿ. ಒಂದು ದೊಡ್ಡದಾಗಿ ಫಿಯರ್ ಆಫ್ ವಾಟರ್ ಅಂತ ಕೊಟ್ರೆ ಹೈಡ್ರೋಫೋಬಿಯಾ ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಈ ಒಂದು ವೊಕ್ಯಾಬುಲರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾಸಸ್ಗೆ ಮತ್ತೆ ಎಕ್ಸಾಮ್ಸ್ಗೆ. ಹೋಮೋನಿಮ್ಸ್, ಹೋಮೋಗ್ರಾಫ್ಸ್ ಮತ್ತೆ ಹೋಮೋಫೋನ್ಸ್ ಅಂತ ಇದಾವೆ, ಅದನ್ನು ಹೇಳ್ಕೊಡ್ತೀನಿ. ಈಸಿ ಒಂದು ಟಾಪಿಕ್, ಈಸಿಯಾಗಿ ಸ್ಕೋರ್ ಮಾಡುವಂತಹ ಟಾಪಿಕ್. ಸ್ಪೆಲ್ಲಿಂಗ್ ಟೆಸ್ಟ್, ಇದೂ ಸಹ ಮಿಸ್ಪೆಲ್ಟ್ ವರ್ಡ್ನ ಐಡೆಂಟಿಫೈ ಮಾಡಿ ಯಾವ ಒಂದು ಪದದಲ್ಲಿ ಯಾವ ಒಂದು ಆಪ್ಷನ್ ಅಲ್ಲಿ ಸ್ಪೆಲ್ಲಿಂಗ್ ತಪ್ಪಿದೆ ಅಂತ ಕೇಳ್ತಾರೆ ಕ್ವೆಶನ್ನ. ಓಕೆ, ನೆಕ್ಸ್ಟ್ ವರ್ಬಲ್ ಎಬಿಲಿಟಿ, ಅಂದ್ರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ರೀಡಿಂಗ್ ಕಾಂಪ್ರಿಹೆನ್ಷನ್, ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಜೊತೆಗೆ 3 ರಿಂದ 4 ಕ್ವೆಶನ್ಸ್ ಕೊಟ್ಟಿರ್ತಾರೆ, ಈ ಪ್ಯಾಸೇಜ್ ನ ಓದಿ ಆನ್ಸರ್ ಮಾಡಿ ಅಂತ. ಸೊ ಅದನ್ನು ಹೇಗೆ ನಾವು ಓದಿ ಪ್ಯಾಸೇಜ್ ನ ಯಾವ ತರ ಓದೋದು, ಕ್ವೆಶನ್ ನ ಹೇಗೆ ಅನಲೈಸ್ ಮಾಡೋದು, ಇದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಕ್ಲಾಸಸ್ ಮುಂದೆ ಬರುವಂತಹ ಕ್ಲಾಸ್. ಮತ್ತೆ ಸೆಂಟೆನ್ಸ್ ರಿಅರೇಂಜ್ಮೆಂಟ್, ಜಂಬಲ್ಡ್ ಇರ್ತಾವಲ್ವಾ, ABCD ಅಂತ ನಾವು ಜಂಬಲ್ಡ್ ಆಗಿರುತ್ತೆ, BACDನ, CABDನ, ಈ ತರ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಅಥವಾ ಮೀನಿಂಗ್ಫುಲ್ ಪ್ಯಾರಾಗ್ರಾಫ್ ಮಾಡಬೇಕಾಗತ್ತೆ ಸೆಂಟೆನ್ಸ್ ರಿಅರೇಂಜ್ಮೆಂಟ್ ಅಲ್ಲಿ. ಕ್ಲೋಸ್ ಟೆಸ್ಟ್. ಕ್ಲೋಸ್ ಟೆಸ್ಟ್ ಅಂದ್ರೆ ಏನೂ ಇಲ್ಲ, ಕ್ಲೋಸ್ ಅಂದ್ರೆ ಏನೋ ದೊಡ್ಡ ಪದ ಅಂತ ಅನ್ಕೊಂಬೇಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಅಷ್ಟೇ ಕ್ಲೋಸ್ ಟೆಸ್ಟ್ ಅಂದ್ರೆ. ಇದನ್ನು ಸಹ ನಾವು ನೋಡೋಣ. ಆಮೇಲೆ ಪ್ರಮುಖವಾಗಿ ಎರರ್ ಸ್ಪಾಟಿಂಗ್. ಎರರ್ ಸ್ಪಾಟಿಂಗ್ನ ನಾನು ಯಾಕೆ ಲಾಸ್ಟಲ್ಲಿ ಇಟ್ಟಿದ್ದೀನಿ ಅಂತ ಅಂದರೆ, ಎರರ್ ಸ್ಪಾಟಿಂಗ್ಗೆ ನಮ್ಮ ಬೇಸಿಕ್ಸ್ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ಎರರ್ ಸ್ಪಾಟಿಂಗ್ ಅಲ್ಲಿ ಈ 17ರಲ್ಲಿ ಏನಿದೆ, ಈ 15, 16, 17 ಬಿಟ್ರೆ ಇನ್ನು ಮಿಕ್ಕಿದ್ದು 14ರಲ್ಲೂ ಈ ಸ್ಪಾಟ್ ದ ಎರರ್ಸ್ ಕೇಳ್ಬೋದು. ಈ ಮಿಕ್ಕಿದ 14 ಟಾಪಿಕ್ಸ್ ಏನೇನಿದೆ, 14 ಚಾಪ್ಟರ್ಸ್ ಏನೇನಿದೆ, ಇದೆಲ್ಲ ಚಾಪ್ಟರ್ಸ್ನ ಒಂದೇ ಕಡೆ ನಿಮಗೆ ಎರರ್ ಸ್ಪಾಟಿಂಗ್ ಅಂತ ಕೇಳ್ಬೋದು ಕ್ವೆಶನ್ನ. ಓಕೆ, ಸೊ ಇವಾಗಿನ ಟ್ರೆಂಡ್ ಎರರ್ನ ಸ್ಪಾಟ್ ಮಾಡುವಂಥದ್ದು. ಸೊ ಈ 14 ನಾವು ಸುಮ್ಮನೆ ಬಯಾಟ್ ಮಾಡಿದ್ರೆ ಆಗಲ್ಲ, ಅದನ್ನ ಅಪ್ಲೈ ಮಾಡೋದು ಕಲಿಬೇಕು. ಇಂಗ್ಲಿಷ್ನಲ್ಲಿ ಹೇಗೆ ಯೂಸ್ ಮಾಡೋದಂತ ಗೊತ್ತಿರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ ಈಗ ಒಂದೊಂದಾಗಿ ಯಾವ್ಯಾವ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಹೇಳ್ಕೊಂತ ಬರ್ತೀನಿ. ಓಕೆ, ಈಗ ಹಿಂದೆ ನಡೆದಿರುವಂತಹ KEA 708 ಪೋಸ್ಟ್ ಆಗಿರ್ಬೋದು, ಅದರ ಒಂದು ಕೀ ಆನ್ಸರ್ಸ್ನ ಸಹ ನಾವು ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆ ಒಂದು ಅನಾಲಿಸಿಸ್ನ ಮೂಲಕ ಇದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಆಗುತ್ತೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಏನು? ಈ ಒಂದು ಬೇಸಿಕ್ಸ್ ಏನಿರುತ್ತಲ್ಲ, ನಾಮಪದ ಅಂದ್ರೆ ಏನು, ನೌನ್ಸ್, ಪ್ರನೌನ್ಸ್, ಪ್ರಿಪೋಸಿಷನ್ಸ್, ಅಡ್ವರ್ಬ್ಸ್, ವರ್ಬ್ಸ್, ಇವನ್ನೆಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಾರೆ. ಓಕೆ, ಸೊ ಇದರಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಯಾಕಂದ್ರೆ ಜಾಸ್ತಿ ಕ್ವೆಶನ್ಸ್ ಬರಲ್ಲ ಇದರಲ್ಲಿ. ಬಟ್ ನಿಮ್ಗೆ ಬೇರೆ ಒಂದು ಟಾಪಿಕ್ಸ್ ಅರ್ಥ ಆಗ್ಬೇಕು ಅಂದ್ರೆ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನ ಚೆನ್ನಾಗಿ ಕಲಿಬೇಕು. ಅದೊಂದಕ್ಕಷ್ಟೇ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಏನಕ್ಕೆ? ನಿಮ್ಮ ಬೇಸಿಕ್ಸ್ ನ ಸ್ಟ್ರಾಂಗ್ ಮಾಡೋದಕ್ಕೆ.
ಬೇರೆ ಒಂದು ಟಾಪಿಕ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ನ ಚೆನ್ನಾಗಿ ಓದಿರಬೇಕು. ಆ್ಯಂಡ್ ಹಿಂದೆ ಒಂದು ಎಕ್ಸಾಮಲ್ಲಿ ಒಂದೇ ಒಂದು ಕ್ವೆಶನ್ ಕೇಳಿದ್ರು, ಯಾವುದು ಇದರಲ್ಲಿ ಅಡ್ವರ್ಬ್ ಅಂತ, ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದಿ ಅಡ್ವರ್ಬ್ ಅಂತ ಒಂದು ಕ್ವೆಶನ್ ಇತ್ತು. ಓಕೆ, KA 708 HK ಪೋಸ್ಟಲ್ಲಿ. ಸೊ ಹಾಗಾಗಿ ಒಂದು ಅಥವಾ ಎರಡು ಕ್ವೆಶನ್ ಕೇಳ್ತಾರೆ ಈ ಇಡೀ ಪಾರ್ಟ್ಸ್ ಆಫ್ ಸ್ಪೀಚ್ ಇಂದ. ಬಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಸ್ವಲ್ಪ ದೊಡ್ಡ ಚಾಪ್ಟರ್, ಬಟ್ ಇಲ್ಲಿ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡೋದು ಬೇಡ. ಪಾರ್ಟ್ಸ್ ಆಫ್ ಸ್ಪೀಚ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹೇಳ್ಕೊಡ್ತೀನಿ ನಾನು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಓಕೆ, ನೆಕ್ಸ್ಟು ಟೆನ್ಸಸ್ ಇದೆ, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಆಮೇಲೆ ಫ್ಯೂಚರ್ ಟೆನ್ಸ್, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಓಕೆ, ಟೆನ್ಸಸ್ ಟೈಮ್ ಫ್ರೇಮ್ನ ಹೇಳುತ್ತೆ. ಪ್ರೆಸೆಂಟ್, ಪಾಸ್ಟ್ ಮತ್ತೆ ಫ್ಯೂಚರ್ ಅಂತ ಕರಿತೀವಿ. ಅದನ್ನ ಹೇಗೆ ಬಳಸೋದು? ಫಾರ್ ಎಕ್ಸಾಂಪಲ್ ಪ್ಲೇ ಅನ್ನೋಂಥದ್ದು ಏನಾಗುತ್ತೆ? ವರ್ಬ್ ಆಗುತ್ತೆ. ಯಾಕೆ? ಇಲ್ಲಿ ನೋಡಿ, ಇಲ್ಲಿದೆ ವರ್ಬ್ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಒಂದು ಟಾಪಿಕ್ ವರ್ಬ್. ಇಲ್ಲಿ ವರ್ಬ್ ಅನ್ನೋದು ಒಂದು ಎಕ್ಸಾಂಪಲ್ ಕೊಡೋದು ಅಂದ್ರೆ ಪ್ಲೇ ಅಂದ್ರೆ ಆಡು. ಓಕೆ, ಇದನ್ನ ಇವಾಗ ನಾನು ಆಡ್ತಾ ಇದ್ದೀನಿ ಅಂತ ಅಂದ್ರೆ ಪ್ಲೇಯಿಂಗ್ ಅಂತ ಬರುತ್ತೆ, ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಓಕೆ, ವಿಲ್ ಪ್ಲೇ ಅಂದ್ರೆ ಫ್ಯೂಚರ್ ಟೆನ್ಸ್ ಆಗುತ್ತೆ. ಆಲ್ರೆಡಿ ಪ್ಲೇಡ್ ಪದಗಳನ್ನ ಬಳಕೆನ ನೋಡ್ಕೊಳ್ಳಿ. ಪ್ಲೇಡ್ ಅಂದ್ರೆ ಆಲ್ರೆಡಿ ಆಟ ಆಡಿದ್ದೀನಿ ಅಂತ ಅರ್ಥ. ಸೊ ಇದೇನು ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ? ಟೆನ್ಸಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನಾನು ಆಗ್ಲೇ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ವರ್ಬ್ ಅನ್ನೋಂಥದ್ದು, ಪ್ಲೇ ಅನ್ನೋಂಥದ್ದು ಈ ಸಬ್ಜೆಕ್ಟ್ ನ ಪ್ರಕಾರ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಐ ಆಮ್ ಪ್ಲೇಯಿಂಗ್, ಇವಾಗ ನಾನು ಆಟ ಆಡ್ತಾ ಇದ್ದೀನಿ. ಓಕೆ, ಅದೇ ಸಬ್ಜೆಕ್ಟ್ ಚೇಂಜ್ ಆದ್ರೆ ಐ ಪ್ಲೇ ಅಂತ ಬರುತ್ತೆ. ಪ್ಲೇಯಿಂಗ್, ಪ್ಲೇ. ಈ ತರ ಯಾವಾಗ ಪ್ಲೇಯಿಂಗ್ ಬಳಸ್ಬೇಕು, ಯಾವಾಗ ಪ್ಲೇನ ಬಳಸ್ಬೇಕು, ಈ ಒಂದು ಡಿಫ್ರೆನ್ಸ್ನ ನೀವು ಅರ್ಥ ಮಾಡ್ಕೋಬೇಕು ಈ ಚಾಪ್ಟರ್ ಅಲ್ಲಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, ಏನು ಕಷ್ಟ ಇಲ್ಲ, ಈಸಿಯಾಗಿ ಹೇಳ್ಕೊಡ್ತೀನಿ ಕನ್ನಡದಲ್ಲಿ. ನೆಕ್ಸ್ಟು ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್. ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹಿಂದೆ ನಡೆದಂತಹ KA 708 ಪೋಸ್ಟ್ ಅಲ್ಲಿ 3 ಕ್ವೆಶನ್ಸ್ ಬಂದಿತ್ತು ಆರ್ಟಿಕಲ್ಸ್ ಅಲ್ಲಿ. ಅಂಡ್ ಪ್ರಿಪೋಸಿಷನ್ಸ್ ಕೂಡ ಅಷ್ಟೇ, ಪ್ರಿಪೋಸಿಷನ್ಸ್ ಅಲ್ಲಿ 1 ಕ್ವೆಶನ್ ಬಂದಿತ್ತು. ಸೊ ಟೋಟಲ್ ಬರೀ ಈ 4ನೇ ಚಾಪ್ಟರ್ನ ಕರೆಕ್ಟ್ ಆಗಿ ಓದ್ಕೊಂಡ್ರೆ 4 ಕ್ವೆಶನ್ಸ್ ಪಕ್ಕ. ಓಕೆ, 4 ಕ್ವೆಶನ್ಸ್ ಮಿನಿಮಮ್ ಇದೆರಡರಿಂದ, ಆರ್ಟಿಕಲ್ಸ್ ಮತ್ತೆ ಪ್ರಿಪೋಸಿಷನ್ಸ್ ಇಂದ ಮಿನಿಮಮ್ 4 ಕ್ವೆಶನ್, ಮ್ಯಾಕ್ಸಿಮಮ್ 5ರಿಂದ 6 ಕ್ವೆಶನ್ಸ್ ಹೋಗುತ್ತೆ ಆರ್ಟಿಕಲ್ಸ್ ಮತ್ತೆ ಪ್ರಿಪೋಸಿಷನ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ. ಅಂಡ್ ಇದೇನು ದೊಡ್ಡದಲ್ಲ, ಸಿಂಪಲ್ ಆಗಿ 4 ಟೇಬಲ್ ಕೊಡ್ತೀನಿ ಪ್ರಿಪೋಸಿಷನ್ಸ್ಗೆ, ಯಾವ್ದನ್ನ ಯೂಸ್ ಮಾಡ್ಬೇಕಂತ. ಆರ್ಟಿಕಲ್ಸ್ ಎ ಆ್ಯಂಡ್ ದ, ಈ 3 ಇರೋದು ಆರ್ಟಿಕಲ್ಸ್. ಎ ಆ್ಯಂಡ್ ದ. ಎನ ಯಾವಾಗ ಯೂಸ್ ಮಾಡಬೇಕು, ಆ್ಯಂಡ್ ನ ಯಾವಾಗ ಯೂಸ್ ಮಾಡಬೇಕು, ದಾನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಸಿಂಪಲ್ ಆಗಿ ಸ್ಕೋರ್ ಮಾಡ್ಬೋದು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ 4ನೇ ಟಾಪಿಕ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಚೆನ್ನಾಗಿ ಓದ್ಕೊಂಡು ಇಟ್ಕೋಬೇಕು ಇದನ್ನ. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಟಾಪಿಕ್ ಯಾವುದು HYT ಅಂತ ಅಂದ್ರೆ ಕ್ವೆಶನ್ ಟ್ಯಾಗ್ಸ್. ಓಕೆ, ಕ್ವೆಶನ್ ಟ್ಯಾಗ್ಸ್ ಅಲ್ಲಿ ಕೂಡ HK ಎಕ್ಸಾಮ್ ಅಲ್ಲಿ ಕ್ವೆಶನ್ ಟ್ಯಾಗ್ ಅಲ್ಲೂ ಒಂದು ಕ್ವೆಶನ್ ಇತ್ತು. ಸೊ ಕ್ವೆಶನ್ ಟ್ಯಾಗು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇಟ್ ವಿಲ್ ಬಿ ವೆರಿ ಈಸಿ. ಕ್ವೆಶನ್ ಟ್ಯಾಗ್ ಕಂಡುಹಿಡಿಯೋದು ತುಂಬಾ ಸುಲಭ. ಓಕೆ, ಸೊ ಕ್ವೆಶನ್ ಟ್ಯಾಗು ಈಸಿ. ಸೊ ಇದರಲ್ಲಿ 1ರಿಂದ 2 ಕ್ವೆಶನ್ ಬಂದೇ ಬರುತ್ತೆ, ಇದರಲ್ಲಿ 4 ಕ್ವೆಶನ್ ಬರುತ್ತೆ. ಸೊ ಫಸ್ಟ್ ಚಾಪ್ಟರ್ ಇಂದಾನೆ ಮಿನಿಮಮ್ಮು 7ರಿಂದ 10 ಕ್ವೆಶನ್ಸ್ ಪಕ್ಕಾ ಬರಬೇಕು ಯಾವುದೇ ಎಕ್ಸಾಮ್ ಅಲ್ಲಿ. ಈ ಒಂದು ಫಸ್ಟ್ ಚಾಪ್ಟರ್ ಅಲ್ಲಿ ಈ ಮೊದಲನೇ ವರ್ಗ ನಾನು ಏನ್ ಮಾಡಿದ್ದೀನಿ, ಇದರಲ್ಲಿ 10 ಕ್ವೆಶನ್ ಅಂತೂ ಡೆಫಿನೆಟ್ ಆಗಿ ಬರಬೇಕು. ಓಕೆ, ಬರಲೇಬೇಕು, ಇದರಿಂದನೇ ಕೇಳಬೇಕು. ಇದನ್ನ ಬಿಟ್ಟು ಬೇರೆ ಕೇಳುವಂತಹ ಪ್ರಮೇಯನೇ ಬರಲ್ಲ. ಸೊ ಈ ಒಂದು ಚಾಪ್ಟರ್ನ ಕರೆಕ್ಟಾಗಿ ಓದಿದ್ರೆ ಆಲ್ರೆಡಿ ನಿಮಗೆ 3ರಲ್ಲಿ 1 ಭಾಗ ಬಂತು ಅಂತ ಅರ್ಥ. ಸೊ ಟೋಟಲ್ 35 ಅಲ್ಲಿ ಮಿನಿಮಮ್ 10 ಕ್ವೆಶನ್ ಯಾವ್ದ್ರಿಂದ ಬರುತ್ತೆ? ಬರೀ ಈ ಮೊದಲನೇ ವರ್ಗದಿಂದ ಬರುತ್ತೆ. ಫಸ್ಟ್ ಚಾಪ್ಟರ್ ಇಂದ 5ನೇ ಚಾಪ್ಟರ್ ವರೆಗೂ ಕರೆಕ್ಟಾಗಿ ಓದ್ಕೊಂಡ್ರೆ 10 ಕ್ವೆಶನ್ ಮಿನಿಮಮ್. ಓಕೆ, ಸೊ ನೆಕ್ಸ್ಟ್ 2ನೇ ವರ್ಗ ಆಗಿ ನಾನು ಯಾವ್ದನ್ನು ತಗೊಂಡಿದ್ದೀನಿ ಅಂದ್ರೆ ಟ್ರಾನ್ಸ್ಫರ್ಮೇಷನ್ ಆಫ್ ಸೆಂಟೆನ್ಸ್. ಈಗ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಈ ಸೆಂಟೆನ್ಸ್ನ ಆ ಥರ ಮಾಡಿ, ಈ ಥರ ಮಾಡಿ ಅಂತ ಕೊಡ್ತಾರೆ. ಈಗ 2 ಸಿಂಪಲ್ ಸೆಂಟೆನ್ಸ್ನ ಕೊಟ್ಟು ಒಂದು ಕಾಂಪೌಂಡ್ ಸೆಂಟೆನ್ಸ್ನ ಮಾಡಿ ಅನ್ಬೋದು, ಅಥವಾ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಂತ ಮಾಡ್ಬೋದು, ಡೈರೆಕ್ಟ್ ಸ್ಪೀಚ್,
ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಮಾಡ್ಬೋದು. ಈ ತರ ಕ್ವೆಶನ್ಸ್ನ ನಾವು ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸ್ ಅಂತ ಕರಿತೀವಿ. ಫಸ್ಟ್ ವರ್ಡ್ ನೋಡಿ, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಓಕೆ, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ನಾವು ಯಾರು ಕೆಲಸ ಮಾಡಿದ್ರು ಅಂತ ಹೇಳ್ತಾ ಇರೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್, ಐ ಆಮ್ ರೈಟಿಂಗ್ ಆನ್ ದ ಬೋರ್ಡ್ ಅಥವಾ ಐ ಆಮ್ ಟೇಕಿಂಗ್ ಇಂಗ್ಲಿಷ್ ಕ್ಲಾಸ್. ಇದೊಂದು ಸೆಂಟೆನ್ಸ್, ಇದು ಆಕ್ಟಿವ್ ವಾಯ್ಸ್ ಅಲ್ಲಿ ಇದೆ. ನಾನೇ ಮಾಡ್ತಾ ಇದ್ದೀನಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಟೇಕಿಂಗ್ ಇಂಗ್ಲಿಷ್ ಕ್ಲಾಸ್ ಅನ್ನೋದೇನಾಗುತ್ತೆ, ಆಕ್ಟಿವ್ ವಾಯ್ಸ್ ಆಗುತ್ತೆ. ಪ್ಯಾಸಿವ್ ವಾಯ್ಸ್ ಅಲ್ಲಿ ಇದನ್ನ ಏನಂತಾರೆ, ಇಂಗ್ಲಿಷ್ ಕ್ಲಾಸ್ ವಾಸ್ ಟೇಕನ್ ಬೈ ಭರತ್ ಸರ್ ಅಂತ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಏನಂತ ಅಂದೆ, ಐ ಆಮ್ ಟೇಕಿಂಗ್ ಕ್ಲಾಸ್, ಬಟ್ ಅದರಲ್ಲಿ ಕ್ಲಾಸ್ ವಾಸ್ ಟೇಕನ್ ಅಂತ ಬಂತು. ಸೊ ಇದು ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ನ ಒಂದು ಎಕ್ಸಾಂಪಲ್. ಓಕೆ, ಇದನ್ನ ಇನ್ನಷ್ಟು ಹೇಳ್ಕೊಡ್ತೀನಿ, ಈಸಿಯಾಗಿ ಯಾವ ತರ ನೀವು ಚೇಂಜ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚು ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ ಇವಾಗ. ಐ ಆಮ್ ಟೆಲ್ಲಿಂಗ್ ಯು ರೀಡ್ ಪ್ರಾಪರ್ಲಿ, ಇದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಲ್ವಾ, ಇದು ಡೈರೆಕ್ಟ್ ಸ್ಪೀಚ್. ಇಂಡೈರೆಕ್ಟ್ ಸ್ಪೀಚ್ ಏನಾಗುತ್ತೆ, ಇಂಡೈರೆಕ್ಟ್ ಸ್ಪೀಚ್ ಈಗ ಇನ್ನೊಬ್ರು ಬಂದು, ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಈ ಕ್ಲಾಸ್ನ ಅಟೆಂಡ್ ಮಾಡಿರಲ್ಲ, ನೀವು ನಿಮ್ಮ ಫ್ರೆಂಡ್ನ ಕೇಳ್ತೀರಾ ಭರತ್ ಸರ್ ಏನು ಹೇಳಿದ್ರು ಅಂತ. ಅವಾಗ ನಿಮ್ಮ ಫ್ರೆಂಡ್ ನಿಮ್ಗೆ ಏನಂತ ಹೇಳ್ತಾರೆ, ಅವ್ರು ಹೇಳಿದ್ರು ಅಂತ ಹೇಳ್ತಾರಲ್ವಾ. ಸೊ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತ ಬಂತು ಡೈರೆಕ್ಟ್ ಸ್ಪೀಚಲ್ಲಿ, ಬಟ್ ಅದೇ ನಿಮ್ಮ ಫ್ರೆಂಡ್ ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು ಅಂತ ಆಗುತ್ತಲ್ವಾ. ಸೊ ಇಷ್ಟೇ ಡಿಫ್ರೆನ್ಸ್ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚ್ಗೆ. ಇದು ಸಹ ಒಂದು ನೋಡ್ಕೊಳ್ಳಿ. ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚಲ್ಲಿ KA ಎಕ್ಸಾಮ್ ಏನಾಗಿತ್ತು, ಇದರಲ್ಲಿ ಒಂದು ಕ್ವೆಶನ್ ಬಂದಿತ್ತು ಆ್ಯಂಡ್ ಇದರಲ್ಲಿ ಒಂದು ಕ್ವೆಶನ್ ಬಂದಿತ್ತು. ನೆಕ್ಸ್ಟು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ವೆರಿ 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 ಈಸಿ. ಈಗ ನಾನು ಬುದ್ಧಿವಂತ, ನಾನು ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಯಾವಾಗಲೂ ಹೇಳ್ತಾ ಇದ್ದೆ, ಬರೀ ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಸಿಂಪಲ್ ಆಗಿ ಸ್ಮಾರ್ಟ್ ಅಂತ ಹೇಳ್ತೀನಿ, ಸ್ಮಾರ್ಟ್. ಅದೇ ಯಾರಿಗಾದ್ರೂ ಒಬ್ರಿಗೆ ಕಂಪೇರ್ ಮಾಡಬೇಕಾದ್ರೆ ಏನು ಬರುತ್ತೆ, ಕಂಪ್ಯಾರಿಟಿವ್ ಡಿಗ್ರಿ ಬರುತ್ತೆ, ಸ್ಮಾರ್ಟರ್ ಅಂತ. ನಾನು ಇನ್ನೊಬ್ಬನಿಗಿಂತ ಬುದ್ಧಿವಂತ ಅಂತ ಬರುತ್ತೆ, ಸ್ಮಾರ್ಟರ್. ಇನ್ನೊಂದು ಸೂಪರ್ಲೇಟಿವ್ ಅಂದ್ರೆ ಹೈಯೆಸ್ಟ್ ಫಾರ್ಮ್, ಅಂದ್ರೆ ನಾನು ಎಲ್ಲಾರ್ಗಿಂತ ಬುದ್ಧಿವಂತ ಅನ್ನೋದಕ್ಕೆ ಏನಂತೀವಿ, ಸ್ಮಾರ್ಟೆಸ್ಟ್ ಅಂತ ಬರುತ್ತೆ. ಸಿಂಪಲ್. ಸ್ಮಾರ್ಟೆಸ್ಟ್ ಯಾವಾಗ ಯೂಸ್ ಮಾಡ್ತೀವಿ, ಸ್ಮಾರ್ಟರ್ನ ಯಾವಾಗ ಯೂಸ್ ಮಾಡ್ತೀನಿ, ಬರೀ ಸ್ಮಾರ್ಟ್ ಅಂತ ಯಾವಾಗ ಯೂಸ್ ಮಾಡ್ತೀನಿ, ಇದಿಷ್ಟು ಕಲ್ತ್ಕೋಬೇಕು. ಓಕೆ, ಸಿಂಪಲ್ ಆಗಿ 2 ಕ್ವೆಶನ್ ಬರುತ್ತೆ ಇದರಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ. ಓಕೆ, ಮೊನ್ನೆ ನಡೆದಂತಹ ಎಕ್ಸಾಮಲ್ಲೂ ಇದೇ ಕ್ವೆಶನ್ ಇತ್ತು. ಸೆಂಟೆನ್ಸ್ ಟೈಪ್ಸ್, ಸಿಂಪಲ್ ಸೆಂಟೆನ್ಸ್ ನಾನು ಆಲ್ರೆಡಿ ಹೇಳಿದೆ, ಇದರಲ್ಲೂ ಸಹ ಒಂದು ಕ್ವೆಶನ್ ಇತ್ತು. ಸೊ ಟೋಟಲ್ ಎಷ್ಟು ಕ್ವೆಶನ್ ಆಯಿತು, 1 2 4 5 ಕ್ವೆಶನ್ಸ್ ಆಯಿತು. ಸೊ 2 ಚಾಪ್ಟರ್ಸ್ನ ನೀವು ಕರೆಕ್ಟಾಗಿ ಓದ್ಕೊಂತು ಅಂತ ಅಂದರೆ 15 ಕ್ವೆಶನ್ ಮುಗೀತು. ಓಕೆ, ಸಿಂಪಲ್ ಅನಿಸ್ತಾ ಇದೆಯಾ? ಸಿಂಪಲ್ ಸೆಂಟೆನ್ಸ್ ಕೊಟ್ಟಿರ್ತಾರೆ, ಹಿ ಈಸ್ ಸ್ಮಾರ್ಟ್, ಈಸ್ ಇಂಟೆಲಿಜೆಂಟ್, ಈಸ್ ಬೋತ್ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್. ಈ ಥರ ಮಾಡಿದ್ರೆ ನಿಮಗೆ ಕಾಂಪೌಂಡ್ ಸೆಂಟೆನ್ಸ್ ಬಂತು. ಇಲ್ಲಿ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಅನ್ನುವಂತಹ ಪದನ ಯೂಸ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ನೋಡಿ, ಹಿ ಈಸ್ ಟಾಲ್, ಹಿ ಈಸ್ ಸ್ಮಾರ್ಟ್. 2 ಸೆಂಟೆನ್ಸ್ ಇದೆ ಅಲ್ವಾ. ಈಸ್ ಟಾಲ್ ಅನ್ನೋದು ಅವನು ಉದ್ದ ಇದ್ದಾನೆ ಅನ್ನೋದಾಯ್ತು, ಈಸ್ ಸ್ಮಾರ್ಟ್ ಅನ್ನತ್ತಾ ಇದ್ದೀವಿ. 2 ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್ ಆಯ್ತು. ಇದೆರಡನ್ನ ಬಳಸ್ಕೊಂಡು ಒಂದು ಕಾಂಪೌಂಡ್ ಸೆಂಟೆನ್ಸ್ ಮಾಡಿ ಅಂತ ಕೊಡ್ತಾರೆ. ಓಕೆ, ಇದೆರಡು ಸಿಂಪಲ್ ಸೆಂಟೆನ್ಸ್, ಇದೆರಡನ್ನು ಯೂಸ್ ಮಾಡಿಕೊಂಡು ಕಾಂಪೌಂಡ್ ಸೆಂಟೆನ್ಸ್ನ ಯೂಸ್ ಮಾಡಿ ಅಂತ ಕೊಡ್ತಾರೆ. ಈ ಕಾಂಪೌಂಡ್ ಸೆಂಟೆನ್ಸ್ನ ಹೇಗೆ ಮಾಡೋದು, ಈಸ್ ಟಾಲ್ ಆ್ಯಂಡ್ ಸ್ಮಾರ್ಟ್. ಸೊ ನಾನು ಏನು ಮಾಡಿದೆ, ಎರಡನ್ನೂ ಕಂಬೈನ್ ಮಾಡಕ್ಕೆ ಏನು ಮಾಡಿದೆ, ಆ್ಯಂಡ್ ಅನ್ನುವಂತಹ ಪದನ ಬಳಸಿದೆ. ಈ ಅಂಡ್ ಅಂದ್ರೆ ಏನು, ಕಂಜಂಕ್ಷನ್. ಅಂಡ್ ಈಸ್ ನಥಿಂಗ್ ಬಟ್ ಕಂಜಂಕ್ಷನ್, ಜಾಯ್ನಿಂಗ್ ವರ್ಡ್ಸ್. 2 ಸೆಂಟೆನ್ಸ್ನ ಜಾಯಿನ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಪದಗಳನ್ನ, ಆ ಪದನ ಕಂಜಂಕ್ಷನ್ ಅಂತೀವಿ. ಸಿಂಪಲ್. ಇದರಲ್ಲೂ ಸಹ ಒಂದು ಕ್ವೆಶನ್ ಇತ್ತು. ಓಕೆ, ನೆಕ್ಸ್ಟ್ 3ನೇ ವರ್ಗ ವೊಕ್ಯಾಬುಲರಿ. ಆಲ್ರೆಡಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ವೊಕ್ಯಾಬುಲರಿ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ನಾನು ಇವಾಗ ನಿಮಗೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ, ವೊಕ್ಯಾಬುಲರಿ ಇದೆಯಲ್ವಾ, ಈ ವೊಕ್ಯಾಬುಲರಿ ಒಂದು ದಿನದಲ್ಲಿ ಇಂಪ್ರೂವ್ ಆಗುವಂಥದ್ದಲ್ಲ. ಸೊ ನಾನೇನು ಮಾಡ್ತೀನಿ, ಡೈಲಿ
ಇವತ್ತಿಂದ 5 ವೊಕ್ಯಾಬುಲರಿ ವರ್ಡ್ಸ್ ಪ್ಲಸ್ 5 ಇಡಿಯಮ್ಸ್ನ ನಮ್ಮ ಅಶ್ವಮೇಧ IAS ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕೊಂತ ಬರ್ತೀನಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕೊಂತ ಬರ್ತೀನಿ. ಎವ್ರಿ ಡೇ ಈ 5 ವೊಕ್ಯಾಬುಲರಿ ವರ್ಡ್ಸ್ನ ಮತ್ತೆ 5 ಇಡಿಯಮ್ಸ್ನ ನೀವು ಓದ್ಕೋಬೇಕು. ಓಕೆ, ಬಯಾಟ್ ಮಾಡಬೇಕು. ಬಯಾಟ್ ಮಾಡೋಕ್ಕಾದ್ರೆ ಬಯಾಟ್ ಮಾಡಿ, ಇಲ್ಲ ಡೈಲಿ ಯೂಸ್ ಮಾಡಬೇಕಾದ್ರೆ ಈ ವರ್ಡ್ಸ್ನ ಯೂಸ್ ಮಾಡಿದ್ರೆ ವೆಲ್ ಅಂಡ್ ಗುಡ್, ಇನ್ನ ಗುಡ್. ಯಾಕೆ, ನಾವು ಯಾವಾಗ ದೈನಂದಿನ ಕಾರ್ಯಗಳಲ್ಲಿ ಈ ಒಂದು ಪದಗಳನ್ನ ಬಳಸ್ತೀವಲ್ವಾ, ಅವಾಗ ನಮಗೆ ಕಣ್ಮುಚ್ಕೊಂಡು ಹಾಕ್ಬೋದು ಆನ್ಸರ್ಸ್ನ. ನಿಮ್ಮ ನಿದ್ದೆಯಲ್ಲಿ ಎದ್ದು ಕೇಳಿದ್ರು ಇದಕ್ಕೆ ಸರಿಯಾದ ಉತ್ತರನ ಹಾಕ್ಬೇಕು. ಅದು ಯಾವಾಗ ಸಾಧ್ಯ, ಯಾವಾಗ ಈ ವರ್ಡ್ಸ್ನ ನೀವು ಯೂಸ್ ಮಾಡ್ತೀರಾ ಅವಾಗ. ಸುಮ್ಮನೆ ಬಯಾಟ್ ಮಾಡಿ ಎತ್ತಿಟ್ರೆ ಕನ್ಫ್ಯೂಸ್ ಆಗ್ಬೋದು ಅಥವಾ ಗೊತ್ತಾಗದೇ ಇರ್ಬೋದು. ಬಟ್ ಯಾವಾಗ ನೀವು ದೈನಂದಿನ ಬಳಕೆಯಲ್ಲಿ ಬಳಸ್ತೀರಲ್ವಾ ಈ ಪದಗಳನ್ನ, ಅವಾಗ ನಿಮಗೆ ಏನಾಗುತ್ತೆ, ಅದು ಆ ವರ್ಡ್ಸ್ ಈಸಿಯಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಸೆಗಾಷಿಯಸ್ ಅಂತ. ಸೆಗಾಷಿಯಸ್ ಅಂದ್ರೆ ಏನು? ಸೆನ್ಸಿಬಲ್ ಡಿಸಿಷನ್, ಸೆಗಾಷಿಯಸ್ ಡಿಸಿಷನ್ ಎಕ್ಸಾಂಪಲ್ ಕೊಟ್ಟಿದೆ. ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನೀವು ಯು ಆರ್ ಟೇಕಿಂಗ್ ಅ ಸೆಗಾಷಿಯಸ್ ಡಿಸಿಷನ್ ಅಂತ. ಈ ತರ ನಾನು ಪದ ಬಳಕೆನ ಮಾಡಬೇಕು. ಐ ಆಮ್ ಟೇಕಿಂಗ್ ಇಂಟೆಲಿಜೆಂಟ್ ಡಿಸಿಷನ್ ಅನ್ಬೋದು ನಾನು, ಕರೆಕ್ಟೇ ಅದು. ಹಿ ಈಸ್ ಟೇಕಿಂಗ್ ಸ್ಮಾರ್ಟ್ ಡಿಸಿಷನ್ ಅನ್ಬೋದು, ಅದು ಕರೆಕ್ಟೇ. ಹಿ ಈಸ್ ಟೇಕಿಂಗ್ ಸೆನ್ಸಿಬಲ್ ಡಿಸಿಷನ್ ಅನ್ಬೋದು, ಅದು ಕರೆಕ್ಟೇ. ಬಟ್ ನಾನು ಹಿ ಈಸ್ ಟೇಕಿಂಗ್ ಅ ಸೆಗಾಷಿಯಸ್ ಡಿಸಿಷನ್ ಅಂತೀನಿ. ಸೊ ಇಲ್ಲಿ ನನ್ನ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ. ಓಕೆ, ಸೆಗಾಷಿಯಸ್ ಅಂದ್ರೆ ಏನು? ನಾನು ಮಲಗಿದ್ದಾಗ ಹೆಪ್ಸಿ ಸೆಗಾಷಿಯಸ್ ಅಂದ್ರೆ ಏನು ಅಂತ ಕೇಳಿದ್ರು ನಾನು ಸೆನ್ಸಿಬಲ್ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ವೊಕ್ಯಾಬುಲರಿ ಮಾಡಬೇಕಾದ್ರೆ ಬರೀ ಮೀನಿಂಗ್ನ ತಿಳ್ಕೊಂಡು ಬಿಡೋದಲ್ಲ, ಒಂದು ಟೇಬಲ್ನ ಮಾಡಬೇಕು. ನನ್ನ ವಿಡಿಯೋದಲ್ಲಿ ಸಹ ನಾನು ಹೇಳಿದ್ದೆ, ಒಂದು ಟೇಬಲ್ನ ಮಾಡ್ಕೋತೀವಿ. ಏನಿರುತ್ತೆ ಅದರಲ್ಲಿ? ಒಂದು ವರ್ಡ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೆಗಾಷಿಯಸ್ ಅಂತಾನೆ ವರ್ಡ್ ತಗೊಳ್ಳೋಣ. ಅದ್ರದ್ದು ಮೀನಿಂಗ್ ಬರ್ಕೋತೀವಿ. ವಾಟ್ ಈಸ್ ದ ಮೀನಿಂಗ್? ಸ್ಮಾರ್ಟ್ ಅಂತ, ಬುದ್ಧಿವಂತಿಕೆ ಅಂತ. ಓಕೆ, ಆಮೇಲೆ ಸಿನಾನಿಮ್ ಬರ್ಕೋತೀವಿ. ಆ ಪದದ ಸಿನಾನಿಮ್ ಬರ್ಕೋತೀವಿ. ಎಕ್ಸಾಂಪಲ್ ಸೆಗಾಷಿಯಸ್ಗೆ ಸೆನ್ಸಿಬಲ್, ಇಂಟೆಲಿಜೆಂಟ್, ವೈಸ್. ಓಕೆ, ನೆಕ್ಸ್ಟು ಆಂಟೋನಿಮ್ ಬರ್ಕೋತೀವಿ. ಆಂಟೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದ. ಸೊ ಈ ತರ ಮಾಡಿದಾಗ ನೀವೇನ್ ಕಲಿತಾ ಇದ್ದೀರಾ? ಬರೀ ಒಂದು ಕ್ವೆಶನ್ ಪ್ರಿಪೇರ್ ಆಗ್ತಾ ಇಲ್ಲ. ಒಂದೇ ವರ್ಡ್ ಅಲ್ಲಿ, ಸೆಗಾಷಿಯಸ್ ಅನ್ನುವಂತಹ ವರ್ಡ್ ಅಲ್ಲಿ ನೀವು 4 ರಿಂದ 5 ಕ್ವೆಶನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಯಾಕಂದ್ರೆ ಇಲ್ಲಿ ನೋಡಿ, ಫಸ್ಟು ಸ್ಪೆಲ್ಲಿಂಗ್ ಕೇಳ್ತಾರೆ. ಸೆಗಾಷಿಯಸ್ ಸ್ಪೆಲ್ಲಿಂಗ್ ಏನು ಅಂತ ಕೇಳ್ತಾರೆ. ಇದು ಕರೆಕ್ಟ್ ಆಗಿದ್ಯಾ ತಪ್ಪಾಗಿದ್ಯಾ ಸ್ಪೆಲ್ಲಿಂಗ್ ಅಂತ ಕೇಳ್ತಾರಲ್ವಾ. ಸೊ ಇಲ್ಲಿ ಸ್ಪೆಲ್ಲಿಂಗ್ ಬರ್ಕೋತೀರಾ. ನೆಕ್ಸ್ಟ್ ಮೀನಿಂಗ್ ಕೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳ್ತಾರೆ ಕ್ವೆಶನ್ನ. ಓಕೆ, ಸೊ ಇಲ್ಲಿ ಮೀನಿಂಗ್ನ ತಿಳ್ಕೊಂತೀರಾ ನೀವು. ನೆಕ್ಸ್ಟು ಸಿನಾನಿಮ್ ಕೇಳಿರ್ತಾರೆ. ವಾಟ್ ಈಸ್ ದ ಸಿನಾನಿಮ್ ಫಾರ್ ಅಂಡರ್ಲೈನ್ಡ್ ವರ್ಡ್ ಅಂತ ಕೊಡ್ತಾರೆ. ಸೊ ಸಿನಾನಿಮ್ನ ನೀವು ತಿಳ್ಕೊಂಡಿರ್ತೀರಾ. ಇದೇ ತರ ಆಂಟೋನಿಮ್ನ ಸಹ ಕೇಳ್ತಾರೆ. ಆಂಟೋನಿಮ್ಗೂ ನೀವು ಓದ್ಕೋತೀರಾ ಇವಾಗ, ಇದೇ ಒಂದೇ ಎಕ್ಸಸೈಸ್ ಅಲ್ಲಿ. ಅದಾದ್ಮೇಲೆ ಇನ್ನೊಂದು ವೊಕ್ಯಾಬುಲರಿಯಲ್ಲಿ ಏನಾಗುತ್ತೆ, ಅ ಪರ್ಸನ್ ಹೂ ಈಸ್ ಇಂಟೆಲಿಜೆಂಟ್, ಅ ಪರ್ಸನ್ ಹೂ ಈಸ್ ಸೆನ್ಸಿಬಲ್ ಈಸ್ ಕಾಲ್ಡ್ ಆಸ್ ಅಂತ ಕೇಳ್ತಾರೆ. ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಕೇಳ್ತಾರಲ್ವಾ. ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗೂ ಇದೇ ಆಗುತ್ತೆ. ಯಾಕೆ? ಇಲ್ಲಿ ನೀವು ಮೀನಿಂಗ್ ಬರ್ದಿರ್ತೀರಾ. ಒನ್ ಹೂ ಈಸ್ ವೈಸ್, ಒನ್ ಹೂ ಈಸ್ ಇಂಟೆಲಿಜೆಂಟ್, ಒನ್ ಹೂ ಈಸ್ ಸ್ಮಾರ್ಟ್. ಅದಕ್ಕೆ ನಾವು ಸೆಗಾಷಿಯಸ್ ಅಂತ ಕರಿತೀವಿ. ಸೊ ಒಂದೇ ಪದದಲ್ಲಿ ನೀವು 5 ಕ್ವೆಶನ್ ರೆಡಿ ಆಗ್ತಾ ಇದ್ದೀರಾ. ಒಂದು ಸ್ಪೆಲ್ಲಿಂಗ್, ಇನ್ನೊಂದು ಮೀನಿಂಗ್, ಅದರದ್ದು ಸಿನಾನಿಮ್, ಅದರದ್ದು ಆಂಟೋನಿಮ್, ಇನ್ನೊಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ಟೋಟಲ್ 5 ಕ್ವೆಶನ್ಗೆ ಒಂದೇ ಕಡೆ ನೀವು ಗುರಿ ಇಡ್ತಾ ಇದ್ದೀರಾ. ನೆಕ್ಸ್ಟ್ ಒನ್ ಇಡಿಯಮ್. ಆಲ್ರೆಡಿ ಹೇಳ್ದಂಗೆ 5 ವೊಕ್ಯಾಬುಲರಿ, 5 ಇಡಿಯಮ್ಸ್. ಓವರ್ ಅ ಪೀರಿಯಡ್ ಆಫ್ ಟೈಮ್, ಇದೇನಾದ್ರೂ ಒಂದು 20 ದಿನ ನೀವು ಕನ್ಸಿಸ್ಟೆಂಟ್ ಆಗಿ ನೀವು ಚೆನ್ನಾಗಿ ಓದ್ಕೊಂತು ಅಂದ್ರೆ ನಿಮ್ಗೆ ಎಷ್ಟು ಇಡಿಯಮ್ಸ್ ಗೊತ್ತಿರುತ್ತೆ? 25-100 ಇಡಿಯಮ್ಸ್ ನಿಮ್ಗೆ ಕಣ್ಮುಚ್ಕೊಂಡು ಗೊತ್ತಿರುತ್ತೆ. 100 ವರ್ಡ್ಸ್ ವೊಕ್ಯಾಬುಲರಿ ಇಂಪ್ರೂವ್ ಆಗಿರುತ್ತೆ. ಆಲ್ರೆಡಿ ನಿಮ್ಗೆ ವೊಕ್ಯಾಬುಲರಿ ಸ್ವಲ್ಪ ಒಂದು ವರ್ಡ್ಸ್ ಗೊತ್ತಿರುತ್ತೆ. ಇದ್ರ ಜೊತೆಗೆ ಇನ್ನ 100 ವರ್ಡ್ಸ್ ಚೆನ್ನಾಗಿ ಓದ್ಕೊಂಡಿರ್ತೀರಾ. ಓಕೆ, ನಾನು ಕೊಡೋದು 5 ಅಲ್ಲ, ಎಕ್ಸ್ಟ್ರಾ ನೀವೊಂದು 5 ಮಾಡಿ. ಎಕ್ಸ್ಟ್ರಾ ನೀವೊಂದು 5 ಇಡಿಯಮ್ಸ್ಗೆ ಹುಡ್ಕೊಳ್ಳಿ, 5 ನುಡಿಗಟ್ಟುಗಳನ್ನ ನೀವು ಹುಡ್ಕೊಳ್ಳಿ. ಸೊ ಟೋಟಲ್ ಎಷ್ಟಾಯ್ತು? ಟೋಟಲ್ ಇವಾಗ 200 ವೊಕ್ಯಾಬುಲರಿ ವರ್ಡ್ಸು, 200 ಇಡಿಯಮ್ಸ್ ಆಯ್ತು. 3 ಕ್ವೆಶನ್ಸ್ ಬಂದಿತ್ತು ಇವತ್ತು.
ಐ ಮೀನ್ HK ಅಲ್ಲಿ KA 708 ಎಕ್ಸಾಮ್ HK ಪೇಪರ್ ಅಲ್ಲಿ 3 ಇಡಿಯಮ್ಸ್ ಕೇಳಿದ್ರು. ಹೌ ಮೆನಿ? 3. ಓಕೆ, 3 ಕ್ವೆಶನ್ಸ್ ಇಡಿಯಮ್ಸ್ ಮೇಲೆ ಬಂದಿತ್ತು ಅಂಡ್ ವೊಕ್ಯಾಬುಲರಿಯಲ್ಲಿ ಅರೌಂಡ್ 3 ಕ್ವೆಶನ್ಸ್ ಬಂದಿತ್ತು. ಸೊ ಟೋಟಲ್ 6 ಕ್ವೆಶನ್ಸ್ ಆಯ್ತು. ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಲ್ರೆಡಿ ಹೇಳಿದೆ. ಈ ತರ ಈ ಒಂದು ಎಕ್ಸರ್ಸೈಸ್ ನ ನೀವು ಮಾಡೋದಾದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಈಸಿ ಆಗುತ್ತೆ. ಇದ್ರಲ್ಲಿ ಸಹ ಒಂದು ಕ್ವೆಶನ್ ಏನು HK ಪೇಪರ್ ಅಲ್ಲಿ ಬಂದಿತ್ತು. ನೆಕ್ಸ್ಟ್ ನೋಡಿ ಹೋಮೋನಿಮ್ಸ್. ಹೋಮೋನಿಮ್ಸ್ ಅಂದ್ರೆ ಏನಿಲ್ಲ, ಹೋಮೋನಿಮ್ಸ್ ಅಂದ್ರೆ ಸೇಮ್ ವರ್ಡ್ಗೆ ಬೇರೆ ಬೇರೆ ಮೀನಿಂಗ್ ಇರುತ್ತೆ. ಸನ್ ಸನ್, ಸೂರ್ಯ ಮಗ, ಸೇಮ್ ವರ್ಡ್ ಡಿಫ್ರೆಂಟ್ ಮೀನಿಂಗ್. ಓಕೆ, ಈ ನಡುವೆ ಇಂತಹ ಕ್ವೆಶನ್ಸ್ ಜಾಸ್ತಿ ಬರ್ತಿದೆ. ಸೊ ಇದನ್ನು ನೀವು ಚೆನ್ನಾಗಿ ಓದ್ಕೋಬೇಕು. ಇದೂ ಸೇಮ್ ಅಗೇನ್ ಒಂದು ಲಿಸ್ಟ್ ಕೊಡ್ತೀನಿ, ಆ ಲಿಸ್ಟ್ ನ ನೋಡ್ಕೊಳ್ಳಿ. ಈ ಪದದ ಅರ್ಥ ಏನು ಅನ್ನೋದು ಗೊತ್ತಿದ್ರೆ ನಿಮ್ಗೆ ಹೋಮೋನಿಮ್ಸ್, ಹೋಮೋಗ್ರಾಮ್ಸ್ ಮತ್ತೆ ಹೋಮೋಫೋನ್ಸ್ ಈಸಿ ಆಗುತ್ತೆ. ಓಕೆ, 3 PDF 3 ಟೇಬಲ್ಸ್. ಓಕೆ, ನೆಕ್ಸ್ಟ್ ಸ್ಪೆಲ್ಲಿಂಗ್ ಟೆಸ್ಟ್. ಸರ್ ನಾನು ಹೇಳ್ದೆ ಅಲ್ವಾ, ವೊಕ್ಯಾಬುಲರಿಗೆ ಎಲ್ಲಾನು ಒಂದೇ ಟೇಬಲ್ ಮಾಡ್ಕೋಬೇಕು ನೀವು. ವೊಕ್ಯಾಬುಲರಿಗೆ ಎಲ್ಲಾನು ಒಂದೇ ಟೇಬಲ್. ಅಗೇನ್ ಸ್ಪೆಲ್ಲಿಂಗ್ ಟೆಸ್ಟ್. ಚೆಕ್ ಫಾರ್ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ಸ್. ಇನ್ಕರೆಕ್ಟ್ ಆಗಿ ತಪ್ಪಾಗಿ ಸ್ಪೆಲ್ಲಿಂಗ್ ಇರುವಂತಹ ಪದನ ನೀವು ಕಂಡುಹಿಡಿಬೇಕಾಗತ್ತೆ. ಅಗೇನ್ ಆ ಒಂದು ಟೇಬಲ್ ನ ನೀವು ಮಾಡ್ಕೊಂತು ಅಂತ ಅಂದ್ರೆ ಈಸಿ ಆಗ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೇನ್ ನಾನು 3 ಮಾಡಿದೆ, ಆ 3 ಚಾಪ್ಟರ್ಸ್ ಅಲ್ಲಿ ನಿಮ್ಗೆ ಅರೌಂಡ್ 25ರಿಂದ 26 ಕ್ವೆಶನ್ಸ್ ಕವರ್ ಆಗುತ್ತೆ. ಇನ್ ಮಿಕ್ಕಿರೋ 5 ಕ್ವೆಶನ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಬರುತ್ತೆ. ಆಮೇಲೆ ಸೆಂಟೆನ್ಸ್ ರಿಅರೇಂಜ್ಮೆಂಟ್. HK ಪೇಪರ್ ಅಲ್ಲಿ ಸೆಂಟೆನ್ಸ್ ರಿಅರೇಂಜ್ಮೆಂಟ್ 2 ಕ್ವೆಶನ್ಸ್ ಇತ್ತು. ರೀಡಿಂಗ್ ಕಾಂಪ್ರಹೆನ್ಷನ್ 4 ಕ್ವೆಶನ್ ಇತ್ತು. ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅರೌಂಡ್ ಒಂದು 4-5 ಕ್ವೆಶನ್ಸ್ ಇತ್ತು. ಓಕೆ, ಸೊ 4-5 ಕ್ವೆಶನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಇತ್ತು. ಸರಿಯಾದ ಈ ಬ್ಲಾಂಕ್ಸ್ಗೆ ಸರಿಯಾದ ಬಿಟ್ಟ ಸ್ಥಳ ತುಂಬಿರಿ ಅನ್ನುವಂತಹ ಕ್ವೆಶನ್ಸ್ ಇದ್ವು, 4ರಿಂದ 5. ನೆಕ್ಸ್ಟು ಎರರ್ ಸ್ಪಾಟಿಂಗ್. KA HK ಪೇಪರ್ ತಗೊಂಡ್ರೆ ಅಗೇನ್ 2 ಕ್ವೆಶನ್ಸ್ ಇದರಿಂದ ಬಂತು. ಅಗೇನ್ ದಿಸ್ ಈಸ್ ಅ HYT ಅಂಡ್ ಇಟ್ ಈಸ್ ವೆರಿ ಈಸಿ ಆಲ್ಸೋ. ಎರರ್ ಸ್ಪಾಟಿಂಗ್ ಅನ್ನೋದು ಒಂದು ಬಿಟ್ರೆ ಎರರ್ ಸ್ಪಾಟಿಂಗು ಕೂಡ ಈಸಿ. ಯಾವಾಗ ಈಸಿ ಅಂದ್ರೆ ಮಿಕ್ಕಿರೋ 14 ಚಾಪ್ಟರ್ಸ್ನ ನೀವು ಚೆನ್ನಾಗಿ ಓದ್ಕೊಂಡ್ರೆ ಎರರ್ ಸ್ಪಾಟಿಂಗ್ ನಿಮಗೆ ಈಸಿ ಆಗುತ್ತೆ. ಓಕೆ, ಆಯ್ತಪ್ಪ, ಎರರ್ ಸ್ಪಾಟಿಂಗ್ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ರು ಇನ್ನ ಮಿಕ್ಕಿದ 3 ಇದೆಯಲ್ಲ, ಮಿಕ್ಕಿದ 3 ವೆರಿ ವೆರಿ ಈಸಿ. ಸೊ ಬೇಸಿಕಲಿ ಈ ವರ್ಬಲ್ ಎಬಿಲಿಟಿ ಮತ್ತೆ ಕಾಂಪ್ರಹೆನ್ಷನ್ ಅನ್ನೋದು ಏನಾಗುತ್ತೆ, ಇಟ್ ಈಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಆಗುತ್ತೆ. ಗ್ರಾಮರ್ನ ಓದ್ತೀವಲ್ವಾ, ಇಂಗ್ಲಿಷ್ ಗ್ರಾಮರ್ನ ಓದಿ ಅದನ್ನ ನಾವು ಹೇಗೆ ಬಳಸಬೇಕು ಅನ್ನೋದನ್ನ ಕಲ್ತ್ಕೊಂಡ್ರೆ ಇದು ಈಸಿ ಆಗುತ್ತೆ. ಓಕೆ, ಸೊ ಸಿಂಪಲ್. ನಿಮ್ಮ ಈ ಚಾಪ್ಟರ್ ವೈಸ್ ಡಿಕೋಡಿಂಗ್ನ ನಾನು ಇವತ್ತು ಮಾಡಿದ್ದೀನಿ. ಸೊ ಇಲ್ಲಿಗೆ ಈ ಒಂದು ಕ್ಲಾಸ್ನ ಎಂಡ್ ಮಾಡ್ತೀನಿ. ಆ್ಯಂಡ್ ಈ ನಾಳೆಯಿಂದ ಸ್ಟಾರ್ಟ್ ಆಗುವಂತಹ ತರಗತಿಗಳಿಗೆ ಬರೋಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಆಗಿ ನೀವು ಓದ್ಕೊಳ್ಳಿ. ನಾಳೆ ಮಾಡ್ತಾ ಇರುವಂತಹ ಟಾಪಿಕ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಆರ್ಟಿಕಲ್ಸ್. ಚೆನ್ನಾಗಿ ಪಾರ್ಟ್ಸ್ ಆಫ್ ಸ್ಪೀಚ್ನ ಓದ್ಕೊಳ್ಳಿ. ಸೊ ಥ್ಯಾಂಕ್ ಯು.